ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮದು ಕಂಪ್ನಿ ವೀಕ್ ಆಫ್ ಇತ್ತು. ಅದಕ್ಕೆ ನಮ್ಮದು ಗಾಡಿ ತೊಳೆಯೋಣ ಅಂತೇಳಿ ಗಾಡಿ ತೊಳೆಯೋಕ್ಕಂತ ಎಲ್ಲ ರೆಡಿ ಮಾಡ್ಕೊಂಡು ಗಾಡಿ ತೊಳೆಯಕ್ಕೆ ಬಂದ್ವಿ. ಸಿಂಪಲ್ ಅಫೋರ್ಡೆಬಲ್ ಪ್ರೈಸ್ ಒಳಗೆ ಗಾಡಿ ಹೆಂಗೆ ತೊಳೆಯೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಿಲ್ಲ, ಸಿಂಪಲ್ ಒಂದೆರಡು ಶಾಂಪು ತೊಗೊರಿ, ಒಂದು ಸ್ವಲ್ಪ ಡೀಸೆಲ್ ತೊಗೊರಿ. ಡೀಸೆಲ್ ಶಾಂಪು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಚಂಬ ಚೆಂದಾಗಿ ಫಸ್ಟ್ ಚೈನ್ ಏನದಾವಲ್ಲ ಅದಕ್ಕೆಲ್ಲ ಉಜ್ಬೇಕು. ಈಗ ನಾವು ಉಜ್ಜಾತನಲ್ಲ ಈ ರೀತಿಯಾಗಿ ಚೆಂದ ಅಷ್ಟನ್ನು ಉಜ್ಜಿದ್ರೆ ನೋಡ್ರಿ ಅದು ಹೆಂಗೆ ಶೈನಿಂಗ್ ಹೊಡೆಯತ್ತಲ್ಲ ಹಂಗೆ ಶೈನ್ ಹೊಡಿತೀವಿ. ಮಸ್ತ್ ಉಜ್ಬೇಕು. ಇದಕ್ಕಿಂತ ಮುಂಚೆ ಏನಾರ ಮಣ್ಣಿಗಿಣ್ಣು ಇತ್ತು ಅಂತಂದ್ರೆ ಫಸ್ಟ್ ಡ್ರೈ ಆಗಿನ ಒಂದು ಬ್ರಷಲ್ಲೇ ಮಣ್ಣಿಗಿನ್ನೆಲ್ಲ ಹೋಗಿಸ್ಕೇರಿ, ನೀರೋಟ ಹಚ್ಬೇಡ್ರಿ. ಡೀಸೆಲ್ ಮತ್ತು ಶಾಂಪೂದಿಂದ ಹಿಂಗೆ ಕ್ಲೀನ್ ಮಾಡ್ಕೇರಿ. ಅದಾದ್ಮೇಲೆ ಸ್ವಲ್ಪ ಹಿಂಗೆ ಡೀಸೆಲ್ ಎಲ್ಲೆಲ್ಲಿ ಮೆಟಲ್ ಪಾರ್ಟ್ಸ್ ಅದಾವಲ್ಲ ಅಲ್ಲೆಲ್ಲ ಡೀಸೆಲ್ ಸ್ಪ್ರೇ ಮಾಡ್ಕೇರಿ. ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ನಿಮಗೆ ಶೈನ್ ಬರ್ತೈತಿ, ಪ್ಲಸ್ ಭಾಳ ಸ್ವಚ್ಛಾಗಿ ಕ್ಲೀನ್ ಆಗುತ್ತೆ. ನೋಡಿರಿ ಈಗ ಇದಾದ್ಮೇಲೆ ನೆಕ್ಸ್ಟ್ ಈ ಥರ ಬ್ರಷ್ ಬರ್ತೈತೆ, ಒಂದು ಚೈನ್ ಕ್ಲೀನ್ ಬ್ರಷ್. ಇದನ್ನು ತಗೊಂಡು ಬ್ರಷಲ್ಲೇ ಚೆಂದಾಗಿ ಚೈನನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಇವು ನಮ್ಮ ಗಾಡಿಗಳು ಚೈನು ಹೊರಗಿರ್ತಾವೆ, ಆಪೋಸಿಟ್ ಹೊರಗಿರೋ ಕಾರಣದಿಂದ ಕವರ್ ಆಗಿರೋಲ್ಲ, ಧೂಳು ಎಲ್ಲ ತುಂಬಿರ್ತೈತಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ಒಂದು ಮಿಷನ್ಗಂತ ತಗೊಂಡು ಸ್ಪ್ರೇ ಮಾಡಿರಿ ಎಲ್ಲ. ಅಂದರೆ ನಿಮ್ದು ಏನು ಇರ್ತೈತಲ್ಲ ಅದೆಲ್ಲ ಹೊಲಸು ಧೂಳು ಎಲ್ಲ ಹೋಗುತ್ತೆ. ಮತ್ತು ಗಾಡಿನ ಶಾಂಪು ಗಿಂಪು ಹಾಕಿ ತೊಳೆಯೋಕ್ಕಿಂತ ಮುಂಚೆ ಸ್ವಲ್ಪ ವೆಟ್ ಮಾಡ್ಕೋಬೇಕು. ಅಂದರೆ ನಿಮಗೆ ಸ್ವಲ್ಪ ಉಜ್ಜಾಕೆಲ್ಲ ಚೆನ್ನಾಗುತ್ತೆ. ನೋಡ್ರಿ ಅಲ್ಲಿ ಎಷ್ಟು ಚೆಂದ ಕ್ಲೀನ್ ಆಗತ್ತೈತೆ ನೋಡಿರಿ, ಎಷ್ಟು ಹೊಲಸಿತ್ತು ನಮ್ಮ ಚೈನ್ ಒಳಗೆ. ಈಗ ನೋಡಿರಿ ಎಲ್ಲ ಫುಲ್ಲು ಕ್ಲೀನ್ ಆಗತ್ತೈತೆ ನೋಡಿರಿ. ಏನಿಲ್ಲ, ₹2 ಶಾಂಪು, ₹10 ಡೀಸೆಲ್. ಬೇಡ ಅಂದ್ರೆ ಒಂದು ಅರ್ಧ ಲೀಟ್ರ್ ಬಾಟ್ಲಿಗೆ ತಗೊಂಡು ಸ್ಟಾಕ್ ಇಟ್ಕೊಂಡ್ಬಿಡ್ರಿ. ₹10 ಡೀಸೆಲ್ ಯಾರು ಕೊಡೋಂಗಿಲ್ಲ. ಈಗ ಸ್ವಲ್ಪ ಒಂದು ₹20-30 ತಗೊಂಡು ಇಟ್ಕೊರಿ. ನೋಡಿರಿ ಎಷ್ಟು ಚೆಂದ ಕ್ಲೀನ್ ಆಗುತ್ತೆ ನೋಡಿರಿ, ಹೆಂಗೆ ಹೊಳೆ ಆಗ್ತೈತೆ ನೋಡಿರಿ. ಅದು ಮೆಟಲ್ ಪಾರ್ಟ್ ಅಷ್ಟು ಮಸ್ತ್ ಕ್ಲೀನ್ ಆಗುತ್ತೆ. ಆಮೇಲೆ ಗಾಡಿ ಚಾಲೂ ಮಾಡಿ ಸ್ವಲ್ಪ ಸ್ಪ್ರೇ ಮಾಡಿರಿ. ಹಿಂಗೆ ನಿಬ್ಬು ಫಾಸ್ಟ್ ನಿಬ್ಬು ಇರ್ತೈತೆ ಇದು ಜಟ್ಟಿಂದ. ಇದು ₹1200 ಜಟ್ ಐತ್ರಿ. ಇದು ಫ್ಲಿಪ್ಕಾರ್ಟ್ ವಾಶ್ ಸಿಗ್ತೈತಿ, ಪರ್ಚೇಸ್ ಮಾಡ್ತೀರಲ್ಲಿ. ನೀವು ಎಷ್ಟು ಸಲ ಯಾರೋ ವಾಶ್ ಮಾಡ್ಬೋದು. ನೀವು ಹೊರಗೆ ವಾಷಿಂಗ್ ಹೋದ್ರಿ ಅಂದರೆ 150-100 ಹೀಗೆಲ್ಲ ತಗೊಂತ. ಮತ್ತು ಅದು ಕ್ಲೀನಾಗಿ ವಾಶ್ ಮಾಡೋದು ಸುಮ್ಮನೆ ಹಂಗೆ ಜಟ್ ಸ್ಪ್ರೇ ಹೊಡೆದು ಬುರುಬು ಹಾಕಿ ಸ್ಪ್ರೇ ಹೊಡೆದು ಕಳಿಸ್ಬಿಡ್ತಾರೆ ಮುಗಿ. ಯಾಕಂದ್ರೆ ಗಾಡಿ ಭಾಳ ಇರ್ತಾವಲ್ಲ ರೀ ಪಾಪ ಅವ್ರಿಗೆ. ಅದಕ್ಕೆ ಈಗ ನಾವು ನಮ್ಮ ಗಾಡಿಗಳು ಚೆಂದ ಹಿಂಗೆ ತೊಗೊಬೇಕು ಅವ್ರು. ಅದಾದ್ಮೇಲೆ ಒಂದು ಶಾಂಪು ತೊಗೋದು, 2 ಶಾಂಪು ತೊಗೊಂಡು ಅಲ್ಲೆಲ್ಲೆಲ್ಲಿ ಹಿಂಗೆ ಹಚ್ಕೋರಿ. ಹಿಂಗೆ ಯಾಕೆ ಹಚ್ಕೊಳಕತ್ತೀನಿ ಅನ್ನೋದು ನೆಕ್ಸ್ಟ್ ಗೊತ್ತಾಗತ್ತೆ ನೋಡಿ. ಈ ಥರ ಎಲ್ಲ ಹಚ್ಕೊಂಡಾದ್ಮೇಲೆ ಒಂದು ಟಪ್ಪು ಒಳಗೆ ಇದು ಮೈಕ್ರೋ ಫೈಬರ್ ಕ್ಲಾತ್ ಇರ್ತೈತಿ. ಮೈಕ್ರೋ ಫೈಬರ್ ಕ್ಲಾತ್ ತೊಗೊಂಡು ಇದ್ರೊಳಗೆ ಸ್ವಲ್ಪ ಶಾಂಪು ಹಚ್ಕೊಂಡು ಟಪ್ಪದ ಸ್ವಲ್ಪ ನೀರು ಹಾಕ್ಯಂಡು ನೀರನ್ನೇ ಸ್ವಲ್ಪ ವೆಟ್ ಮಾಡ್ಕೊಂಡು ಬಂದು ಹಿಂಗೆ ಗಾಡಿಗೆ ಸಗ ಗಾರ್ 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 ಅಂತ ಹಿಂಗೆ ತಿಕ್ಬೇಕು. ತಿಕ್ಕಿ ಆಗ ನೋಡ್ರಿ ಅಲ್ಲಿ ಶೋಮ್ನ ಹೆಂಗೆ ಬುರುಬ್ ಬರ್ತೈತಲ್ಲ ಹಂಗೆ ಬರೋದು, ಅದಕ್ಕಿಂತ ಹೆಚ್ಚಿಗೆ ಬರೋದು ನೋಡ್ರಿ. ಈ ಥರ ಚೆಂದ ಕ್ಲೀನಾಗಿ ಎಲ್ಲ ಮಸ್ತ್ ಹೊಲಸು ಹಂಗೆ ತಿಕ್ಬೇಕು. ಹಂಗೆ ಸ್ಪ್ರೇ ಹೊಡೆದ್ರೆ ನೀರು ಹೊಡೆದ್ರೆ ಎಲ್ಲ ಗಾಡಿ ಸ್ವಚ್ಛ ಆಗಲ್ರಿ. ಕೈ ಹೆಚ್ಚಿ ತಿಕ್ಕಲೇಬೇಕು, ತಿಕ್ಕಿದ್ಮೇಲೆ ಸ್ವಚ್ಛ ಆಗೋದು. ಇದಿಷ್ಟು ಮಾಡ್ಕೊಂಡು ನೋಡಿ ಬರೋ ಹೆಂಗೆ ಬರ್ತೈತಲ್ಲ ಇದೆಲ್ಲ ಸ್ವಚ್ಛ ಗಾಡಿ ಎಲ್ಲ ಸ್ವಚ್ಛ ತಿಕ್ಕಿ ಆದ್ಮೇಲೆ ಮಸ್ತ್ ಮತ್ತೊಂದು ಸ್ಪ್ರೇ ಹೊಡೀರಿ. ಸ್ಪ್ರೇ ಹೊಡ್ಕೊಂಡು ಇಲ್ಲ ಸ್ಪ್ರೇ ಇತ್ತು ಸ್ಪ್ರೇ ಹೊಡೀರಿ. ಇಲ್ಲ ಅಂತಂದ್ರೆ ಪೈಪ್ ಇರ್ತೈತಿ, ಪೈಪ್ ಹಚ್ಚಿ ನೀರು ಹಿಡೀರಿ. ಪೈಪ್ ಇಲ್ಲ ಬಕೆಟ್ನೇ ತುಂಬ್ಕೇರಿ, ಚಂಬ್ರೆ ಹಾಕಿ ನೀರು ಗೊಜ್ರಿ. ಒಟ್ಟು ಗಾಡಿ ಕೈ ಹಚ್ಚಿ ಗಾಡಿ ಕ್ಲೀನಾಗಿ ತೊಳ್ಕೊಬೇಕು. ಹಿಂಗೆಲ್ಲ ತೊಳ್ಕೊಂಡು